ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಕ್ಕ ಸಿಕ್ಬಿಡ್ತು ಏಯ್ ಸಿಕ್ಬಿಡ್ತಕ್ಕ. ಯಾರು ನೋಡಿಲ್ಲ ತಾನೆ? ಯಾರು ನೋಡಿಲ್ಲ. ಕೊನೆಗೂ ಇವನ್ನ ಹಿಡಿಯಕ್ಕೆ ಒಂದು ಅಸ್ತ್ರ ಸಿಕ್ತು. ಇವಾಗ ಗೊತ್ತಾಗುತ್ತೆ ಇವನ ಅನಾಥಾನ ಇಲ್ವಾ ಅಂತ. ಅಕ್ಕ ಬೇಗ ನೋಡಕ್ಕ, ಅವ್ರು ಊಟ ಮಾಡೋದ್ರೊಳಗೆ ನಾನು ಹೋಗಿ ಮೊಬೈಲ್ ಇಡಬೇಕು. ಆಯ್ತು ಇರೆ. ಗಂಗೆ, ಅಕ್ಕ ಬಂದ್ಲು. ಇಷ್ಟೊತ್ತಲ್ಲಿ ನೀವಿಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಏನಿಲ್ಲ. ಅಕ್ಕ ಬೇಗ ನೋಡಕ್ಕ, ಅವ್ರು ಊಟ ಮಾಡೋದ್ರೊಳಗೆ ನಾನು ಹೋಗಿ ಮೊಬೈಲ್ ಇಡಬೇಕು. ಆಯ್ತು ಇರೆ. ಗಂಗೆ, ಅಕ್ಕ ಬಂದ್ಲು. ಇಷ್ಟೊತ್ತಲ್ಲಿ ನೀವಿಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಏನಿಲ್ಲ. ಅದು ಸುಮ್ನೆ ಬೇಜಾರಾಗ್ತಾ ಇತ್ತು, ಕಷ್ಟ ಸುಖ ಮಾತಾಡ್ತಾ ಇದ್ವಿ ಅಷ್ಟೇ. ನಿಮ್ ಕಷ್ಟ ಸುಖ ಮಾತಾಡಿದ್ ಸಾಕು. ಅಲ್ಲ ಕಣೆ, ಯಾವಾಗ್ಲೂ ತಲೆನೋವು ಸುಸ್ತು ಅಂತ ಇರ್ತೀಯಾ, ಬೇಗ ಮಲ್ಗಕ್ಕಾಗಲ್ವಾ? ಅಕ್ಕ ನನಗ್ ನಿದ್ರೆ ಬರ್ತಾ ಇಲ್ಲ. ಅಷ್ಟೇ ತಾನೆ, ಸರಿ ಬಾ ಹಾಡ್ ಹೇಳ್ ಮಲಗಿಸ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ಬಿಟ್ಟು ಬರ್ತೀನಿ. ಚಳಿ ಇದೆ ಕಣೆ, ಇಲ್ಲೇನ್ ಮಾಡ್ತೀಯಾ? ಆರೋಗ್ಯ ಹಾಳಾದ್ರೆ ಏನ್ ಗತಿ? ಅಕ್ಕ ಪ್ಲೀಸ್, ಯಾಕೆ ಈ ತರ ಬೆನ್ನಿಗ್ ಬಿದ್ದಿದ್ಯಾ? ಹೋಗು, ನಾನ್ ಬರ್ತೀನಿ. ನೀನ್ ಇಷ್ಟೆಲ್ಲ ಮಾತಾಡ್ತಿರೋದ್ ನೋಡ್ತಿದ್ರೆ ನೀವಿಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಾ ಇದೀರಾ ಅನ್ಸ್ತಾ ಇದೆ. ಹೇಳಿ, ಏನ್ ಮಾಡ್ತಾ ಇದ್ವಿ? ಅಯ್ಯೋ ಏನಿಲ್ಲ ಅಕ್ಕ, ನಿಜವಾಗ್ಲೂ ಏನೂ ಇಲ್ಲ. ಮತ್ ಬಾ ಮಲ್ಕೋ. ಆಮೇಲೆ ಬರ್ತೀನಿ ಪ್ಲೀಸ್. ಹೌದಾ, ತಡಿ. ಅಮ್ಮ! ಅಕ್ಕ, ಅಮ್ಮ ನೀನೆ ಕರಿತಿದ್ಯಾ ಇವಾಗ? ಮತ್ತೆ ನೀನ್ ಬರಲ್ಲ ಅಂತಿದ್ಯಲ್ಲ ಅದಕ್ಕೆ. ಸರಿ ಬರ್ತೀನಿ. ಬಾ ಮತ್ತೆ. ನೀನ್ ನೋಡಿ. ಏನದು? ಏನಿಲ್ವಲ್ಲ. ಇಲ್ಲ, ಏನೋ ಬಿದ್ದಂಗಾಯ್ತು. ಏನೂ ಇಲ್ಲ. ಓ, ಎಲ್ರೂ ಇಲ್ಲೇ ಇದ್ದೀರಾ? ಸಾರಿ, ಏನೋ ಪರ್ಸ್ನಲ್ ಆಗಿ ಮಾತಾಡ್ತಿದ್ರಿ ಅನ್ಸುತ್ತೆ. ಡಿಸ್ಟರ್ಬ್ ಆಯ್ತಾ? ಏನಿಲ್ಲ, ಈ ತಟ್ಟೆ ಅಲ್ಲೇ ಇಟ್ಬಿಟ್ಟು ಕೈ ತೊಳ್ಕೊಳ್ಳಿ. ಹಾ. ಬಾ ನೀನು. ಗುಡ್ ನೈಟ್ ಗೌರಿ ಅವರೇ. ನಾನ್ ಗೌರಿ ಅಲ್ಲ, ನೀಲ. ಸರಿ. ಶುಭರಾತ್ರಿ. ಅಯ್ಯಯ್ಯೋ, ಈಗ ಗಂಗೆ ಅಕ್ಕನ ದೇವ್ರೇ ಕಾಪಾಡ್ಬೇಕು. ಬರ್ತಾ ಅತಿ ಆಯ್ತು ನಿಂದು. ಅಲ್ಲ ಕಣೆ, ಚಳಿನಲ್ಲಿ ಅಲ್ಲಿ ಹೊರಗಡೆ ನಿಂತಿದ್ಯಲ್ಲ, ಏನಾದ್ರೂ ಆದ್ರೆ ಏನ್ ಗತಿ? ಇರು, ಮಾತ್ರೆ ತಗೊಂಡ್ಬರ್ತೀನಿ. ಅಕ್ಕ, ನಾನ್ ಮಾತ್ರೆ ತಗೊಂಡಾಯ್ತು, ನಂಗ್ ನಿದ್ರೆ ಬರ್ತಿದೆ, ನಾನ್ ಮಲ್ಕೋತೀನಿ ಆಯ್ತಾ? ಅಲ್ಲ ಕಣೆ, ಇವಾಗೇನು ಅಲ್ಲಿ ನಂಗ್ ನಿದ್ದೆ ಬರ್ತಿಲ್ಲ ಅಂತ ಹೇಳ್ದೆ. ಇವಾಗ ಬರ್ತಿದೆ ಅಕ್ಕ, ಗುಡ್ ನೈಟ್. ಅಲ್ಲ ಕಣೆ, ಇಷ್ಟೊತ್ತವರೆಗೂ ಬಾ ಮಲ್ಕೋ ಅಂತ ಹೇಳಿದ್ರೆ ನಂಗ್ ನಿದ್ದೆ ಬರಲ್ಲ ಅಂತ ನಾಟಕ ಆಡ್ತಿದ್ಯಾ? ನಾಟಕನೂ ಇಲ್ಲ, ಏನೂ ಇಲ್ಲ. ನಿದ್ದೆ ಬರ್ತಿದೆ ಅಂದ್ರೆ ಬರ್ತಿದೆ ಅಷ್ಟೇ. ನೀನು ಮಲ್ಕೋ, ಗುಡ್ ನೈಟ್. ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ಯಾ, ನಿಂಗ್ ಅಮ್ಮನೇ ಸರಿ.
ಅಪ್ಪ, ಅಕ್ಕ ಮಲ್ಕೊಂಡಾಳೆ. ನನ್ನನ್ನ ಯಾಮಾರ್ಸಕ್ ಬರ್ತೀಯಾ? ನನ್ನನ್ನೇನು ಚಾಕ್ಲೇಟ್ ತಿನ್ನೋ ಹುಡುಗ ಅನ್ಕೊಂಡಿದ್ಯಾ? ಏನ್ ಬಾಸ್ ಅದು ಚಾಕ್ಲೇಟ್ ಅದು ಇದು ಏನ್ ಹೇಳ್ತಾ ಇದ್ದೀರಾ? ಏನಿಲ್ಲ ಕಣೋ, ನನ್ನ ಮೊಬೈಲ್ನ ಕಿಡ್ನಾಪ್ ಮಾಡಿ ಅದರಲ್ಲಿರೋ ಇನ್ಫಾರ್ಮೇಶನ್ನ ತಗೋಬೇಕು ಅಂತ ಗಂಗೆ ಪ್ಲಾನ್ ಮಾಡಿದ್ಲು. ಆದ್ರೆ ನಾನೇನ್ ಮಾಡ್ದೆ ಹೇಳು? ಏನ್ ಮಾಡಿದ್ರಿ? ನನ್ನ ಮೊಬೈಲಲ್ಲಿರೋ ಗೌರಿ ಫೋಟೋ, ಮನೆಯವ್ರ ಫೋಟೋ ಎಲ್ಲಾನು ನಿನ್ ಮೊಬೈಲಿಗೆ ಕಳಿಸಿದ್ದೀನಿ. ನನ್ನ ಮೊಬೈಲಲ್ಲಿ ಕಂಪ್ಲೀಟ್ ಆಗಿ ಕೃಷಿಗೆ ಸಂಬಂಧಪಟ್ಟಿರೋ ವಿಷಯಗಳನ್ನ ತುಂಬಿಸಿದ್ದೀನಿ. ಈಗ ಗಂಗೆ ನನ್ನ ಫೋನ್ನ ಎತ್ಕೊಂಡು ಹೋಗಿದ್ದಾಳೆ. ಅವಳಿಗೆ ಏನ್ ಇನ್ಫಾರ್ಮೇಶನ್ ಸಿಗುತ್ತೋ ನಾನು ನೋಡ್ತೀನಿ. ಅಲ್ಲ ಬಾಸ್, ನಿಮ್ ಫೋನ್ ಕದೀತಾರೆ ಅಂತ ನಿಮ್ಗೆ ಮೊದ್ಲೇ ಗೊತ್ತಿತ್ತಾ? ಹೌದು ಕಣೋ, ಅವಳು ತೋಟದಲ್ಲಿರುವಾಗ ನನ್ನ ಪಾಸ್ವರ್ಡ್ ನೋಡ್ಕೊಂಡ್ಲು. ಆಗ್ಲೇ ಗೊತ್ತಾಯ್ತು ನನಗೆ. ಪಾಸ್ವರ್ಡ್ ನೋಡ್ಕೊಂಡ್ಲಾ? ಯಾವಾಗ? ಅದೇ ಕಣೋ, ನಾವು ತೋಟಕ್ಕೆ ಹೋಗಿದ್ವಲ್ಲ, ಅಲ್ಲಿ ಏನಾಯ್ತು ಗೊತ್ತಾ? ಬಾಸ್, ಎರಡೂ ಮೊಬೈಲ್ ಇಟ್ಕೊಂಡು ಏನ್ ಮಾಡ್ತಿದ್ದೀರಿ ಬಾಸ್? ಅದೇ ಕಣೋ, ನಮ್ ಹಿಂದೆ 2 ಡೇರ್ ಡೆವಿಲ್ಗಳು ಬಿದ್ದಿದಾವಲ್ಲ, ನನ್ನ ಮೊಬೈಲಲ್ಲಿರೋ ಗೌರಿ ಫೋಟೋ ಎಲ್ಲ ನಿನ್ನ ಮೊಬೈಲಿಗೆ ಸೆಂಡ್ ಮಾಡ್ತಿದ್ದೀನಿ. ಓ, ನನ್ನ ಮೊಬೈಲ್ನಲ್ಲಿ ಫುಲ್ಲು ಕೃಷಿ ಡಾಕ್ಯುಮೆಂಟ್ಸ್ನ ತುಂಬಿಸ್ತಾ ಇದ್ದೀನಿ. ಓಹೋ, ಇವತ್ತೋ ನಾಳೆನೋ ಮೊಬೈಲ್ ಕದೀತಾರೆ. ಕದ್ರೆ ಅವ್ರಿಗೆ ಏನೂ ಸಿಗಲ್ಲ. ಸರಿಯಾಗಿ ಚಳ್ಳೆ ಹಣ್ಣು ತಿನ್ನಿಸ್ತೀನಿ ನೋಡು. ಇದ್ಯಾವ್ದು ಬಾಸ್ ಇದು ಹೊಸ ಹಣ್ಣು? ಎಲ್ಲಿ ಕಲ್ತ್ರಿ? ನಾಲೆಜ್ ಇಂಪ್ರೂವ್ ಮಾಡ್ಕೋತಿದ್ದೀನಿ ಕಣೋ, ತಾತ ಹೇಳ್ಕೊಟ್ರು. ಏನ್ ಬಾಸ್ ನೀವು ನನಗಿಂತ ಇಂಟೆಲಿಜೆಂಟು? ಯಾವಾಗಾದ್ರಿ? ಪ್ರೀತಿ ಮಾಡುವಾಗೆಲ್ಲ ಇದ್ರ ಬಗ್ಗೆ ಹುಷಾರಾಗಿರ್ಬೇಕು. ನಿನ್ನಿಂದಾನೇ ಅರ್ಧ ಸಿಕ್ಕಾಕೊಳ್ತೀನಿ ನಾನು. ಆದ್ರೂ ಈ ನಾಟಕ ಎಲ್ಲಿವರೆಗೂ ಬಾಸ್? ಗೌರಿ ಹೂ ಅನ್ನೋವರೆಗೂ ಅಷ್ಟೇ ಕಣೋ.